ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಶುಕ್ರವಾರದ್ದು ಬೆಳಗಿನ ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನಾಟಿ ಸ್ಟೈಲಲ್ಲಿ ಮಾಡ್ಕೊಂಡಿದ್ದೆ. ಯಾವುದೇ ಥರ ಪೌಡ್ರ್ ಎಲ್ಲ ಏನೂ ಬಳಸ್ದೆ. ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಮೆತ್ತಗಿರಿದ್ರೆ. ಪಲಾವೆಲ್ಲ ಸ್ವಲ್ಪ ಅನ್ನ ಅಗಗಳ ಥರ ಇದ್ದರೆ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ನನ್ನ ಮಗನೂ ಕೂಡ ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಬಂದ. ಅವನು ಕೂಡ ತಿಂಡಿ ಎಲ್ಲ ತಿನ್ನಿಸಿ ಕಳಿಸಿ ಆನಂತರ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾರ್ಮಲ್ ನನ್ನ ಪ್ರತಿ ವಾರದ ರೊಟೀನಂತೆ ನಾನು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಕೂಡ ಆಯಿತು. ಸೊ ಪ್ರತಿ ವಾರ ನಾನು ನಿಂಬೆಹಣ್ಣಿನ ದೀಪ ಹಚ್ತೀನಿ. ಸೊ ನಿಂಬೆಹಣ್ಣಿನ ದೀಪನ ಹಚ್ಬಿಟ್ಟು ಲಾಸ್ಟಲ್ಲಿ ಮಹಾಮಂಗಳಾರತಿ ಒಂದು 11:30 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾರೆ. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆನಂತರ ನಾನು ಮನೆಗೆ ಬರುವಂಥದ್ದು. ನನ್ನ ಪ್ರತಿ ವಾರದ ರೊಟೀನು ಪ್ರತಿ ಶುಕ್ರವಾರ ಇದೇ ಥರ ಇರುತ್ತೆ. ಕೆಲವೊಂದು ಸಲ ಕೆಲವೊಂದು ವಾರದಲ್ಲಿ ಮಿಸ್ ಆಗಿರುತ್ತೆ ಅಷ್ಟೇ. ನಾನು ಒಂದು ವಾರನೂ ಬಿಡ್ದಂಗೆ ನಾನು ನಿಂಬೆಹಣ್ಣಿನ ದೀಪನ ಹಚ್ತಾಯಿದ್ದೀನಿ. ಇವತ್ತಿಗೂ ಕೂಡ ಹಚ್ತಾಯಿದ್ದೀನಿ. ಏಕೆಂದರೆ ಇದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ. ನಮ್ಮ ಲೈಫಲ್ಲಾಗ್ಬೋದು ಮತ್ತು ನಾವು ಅಂದ್ಕೊಂಡಿರೋ ಕೆಲಸಗಳಲ್ಲಾಗ್ಬೋದು ಎಲ್ಲದರಲ್ಲೂ ಕೂಡ ತುಂಬಾ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಇದನ್ನು ಬಿಡ್ದಂಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಾನು ಈ ಹರಕೆ ಮಾಡಿಕೊಂಡೇ ದೀಪನ ಹಚ್ಚಬೇಕು ಅಂತೇನಿಲ್ಲ. ಸೊ ನಿಮ್ಮ ಒಂದು ಪ್ರತಿ ಶುಕ್ರವಾರ ಹಚ್ಚಬೇಕು ಅನ್ನೋ ಮನಸ್ಸು ನಿಮಗಿದ್ರೆ ನೀವು ಪ್ರತಿ ಶುಕ್ರವಾರದಲ್ಲಿ ಅದು ರಾಹುಕಾಲದಲ್ಲಿ ನೀವು ಹಚ್ಚಬೇಕಾಗತ್ತೆ. ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಮತ್ತು ಮನೇಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ಹಾಗಾಗಿ ನಾನು ಪ್ರತಿ ವಾರ ಇದನ್ನು ಮಿಸ್ ಮಾಡ್ದಂಗೆ ಹಚ್ತಾ ಬರ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಬೆಳಗ್ಗೆಯಿಂದ ಸ್ವಲ್ಪ ಉಪವಾಸ ಇರ್ತೀನಿ. ಮಧ್ಯಾಹ್ನದವರೆಗೂ ಹಾಫ್ ಡೇವರೆಗೂ ಉಪವಾಸ ಇರ್ತೀನಿ. ಬಂದಾದಮೇಲೆ 1 ಗಂಟೆ 1:30 ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಮಾಡಿದ್ಮೇಲೆ ಮನೆಗೆ ತರಕಾರಿ ಎಲ್ಲ ತಂದಿದ್ದರು ಬೆಳಗ್ಗೆ ಯಜಮಾನ್ರು ಮಾರ್ಕೆಟ್ಗೆ ಹೋಗಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗೇ ಇತ್ತು. ಸರಿ ಇವಾಗ 4 ಗಂಟೆ ಆಗಿತ್ತು. ನನ್ನ ಮಗನೂ ಕೂಡ ಕರ್ಕೊಂಡು ಬಂದಿದ್ದೆ. ಸ್ಕೂಲಿಂದ ಕರ್ಕೊಂಡು ಬಂದು ಅವನು ಕೂಡ ಫ್ರೆಶ್ ಅಪ್ ಆಗಿ ನನಗೆ ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ. ಸರಿ ತರಕಾರಿ ಎಲ್ಲ ಎತ್ತಿಟ್ಕೊಂಬಿಡೋಣ. ಹಾಗೆ ಇವಾಗ ತುಂಬ ಬಿಸಿಲಲ್ವಾ, ಬಿಸಿಲಲ್ಲಿ ಆಲ್ಮೋಸ್ಟ್ ಎಲ್ಲ ಒಂಥರ ಬಾಡ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಫ್ರಿಜ್ಜಿಗೆಲ್ಲ ಎತ್ತಿಟ್ಕೊಂಬಿಡೋಣ ಅಂಥೇಳಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇವಾಗ ನನ್ನ ಮಗ ಫುಲ್ ಕಾಮಿಡಿ ಮಾಡಿಕೊಂಡು ವಿಡಿಯೋನ ಮಾಡ್ತಾ ಇದ್ದಾನೆ. ಸೊ ಅದನ್ನು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೀವು ಕೂಡ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮಾಡಿದೆ ಶುಕ್ರವಾರ ಬಿಡಿಸ್ಕೊತೈತೆ. ಎಲ್ಲ ಸ್ನಾನ ಮಾಡಿಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ತರಕಾರಿ ಬಿಡಿಸ್ತದೆ. ಏನು ಮೊದಲೇ ಮಾಡ್ಕೊಂಡಿದ್ದಿದ್ರೆ ಕೊಟ್ಟರೆ ಆಫ್ ಆಗೋಯ್ತದೆ. ಅದರಲ್ಲ TV ಸೌಂಡ್ ಕಮ್ಮಿ ಕೊಡು ಅಂತ ಹೇಳ್ತಾರ. ಏನು ಕ್ವಶನ್ ಕೇಳಿದೆ ನೀನು? ಆಗಕ್ಕಾಗಲ್ಲ. ಬೆಳಿಗ್ಗೆ ಅಪ್ಪ ತಂದಿದ್ದು ಲೇಟು. ಇವತ್ತು ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು. ಟೈಮ್ ಇಲ್ವಲ್ಲ, ಟೈಮ್ ಬೇಕಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಹುಳ್ಳಿಕಾಯಿ ಮಾತ್ರ ಜಾಸ್ತಿ ತಂತದೆ. ಕ್ಯಾರೆಟ್ ಹಲ್ವ ಮಾಡಿಕೊಟ್ಟು ಅಂದರೆ ಒಂದ್ಸತಿನೂ ಮಾಡ್ಕೊಳ್ಳಲ್ಲ ನಮ್ಮಮ್ಮ. ನೋಡಿ ಫ್ರೆಂಡ್ಸ್, ಮಾಡಲ್ಲ ತಿನ್ನಲ್ಲ, ಸುಮ್ಮನೆ ಕೇಳೋದು ತಿನ್ನಲ್ಲ, ಎಲ್ಲ ವೇಸ್ಟ್ ಮಾಡೋದು, ಅದಕ್ಕೆ ಮಾಡೋದಿಲ್ಲ. ಸ್ವೀಟೇ ತಿನ್ನಲ್ಲ ಅವನು. ನನಗೆ ತಿನ್ನಲ್ಲ. ನಾನು ತಿನ್ನಲ್ಲ, ಅದಕ್ಕೆ ಮಾಡಲ್ಲ. ನಾನು ತಿಂತೀನಿ. ನಾನು ತಿನ್ನಲ್ವಲ್ಲ, ಮಾಡಲ್ಲ.
ತಿಂಡಿ ಕೊಡು. ಏನು ತಿಂಡಿ? ಇಲ್ಲೇ ಐತಿ ನೋಡು ತಿಂಡಿ. ಯಾವ್ದು ಬೇಕು? ಮೂಲಂಗಿ ಬೇಕಾ, ಬೀನ್ಸ್ ಬೇಕಾ, ಕ್ಯಾರೆಟ್ ಬೇಕಾ, ಬೀಟ್ರೋಟ್ ಬೇಕಾ, ಹಾಗಲಕಾಯಿ ಬೇಕಾ, ಬದನೆಕಾಯಿ ಬೇಕಾ, ಕ್ಯಾಪ್ಸಿಕಮ್ ಬೇಕಾ, ಇದು ಏನಿದು ಹೂಕೋಸು ಹೂಕೋಸು ಕೋಸು, ಇದೇನಿದು ಕಾಲಿಫ್ಲವರ್ ಬೇಕಾ, ಆಮೇಲೆ ಡ್ರಮ್ ಸ್ಟಿಕ್ ಬೇಕಾ, ಏನು ತಿಂಡಿ ಬೇಕು? ಶುಂಠಿ ಬೇಕಾ? ಸೂಪರ್, ಆರೋಗ್ಯಕ್ಕೆ ಒಳ್ಳೇದು, ತಿನ್ನು. ಬಟಾಣಿ ಬೇಕಾ? ಬಟಾಣಿ ಇದೇ ಫಸ್ಟು ಇಷ್ಟೊಂದು ಬಟಾಣಿ ತಂದಿರೋದು ಅಪ್ಪ. ಬಟಾಣಿನೇ ತರಲ್ಲ, ಇದು ಫ್ರೆಶ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಎತ್ಕೊಂಡ್ಬಿಟ್ಟೈತೆ ಅರ್ಧ ಕೆ ಜಿ. ಇಲ್ಲ ಅಂದಿದ್ರೆ ಅದು ಇಲ್ಲ. ಬಟಾಣಿನೇ ತರಲ್ಲ ನಮಗೆ. ತಿಂಡಿ ಕೊಡು. ಸೌತೆಕಾಯಿ ಬೇಕಾ? ತಿಂಡಿ ಕೊಡು ಅಂದ್ರೆ ತರಕಾರಿ ಕೊಡ್ತದೆ. ಒಂದೈತೆ ತಿಂಡಿ, ಐತೆ ತಿಂಡಿ. ಜಂಕ್ ಫುಡ್ ಮಾತ್ರ ತಿಂಡಿನಾ? ಜಂಕ್ ಫುಡ್ ಮಾತ್ರ ತಿಂಡಿ ಅಲ್ಲ, ತರಕಾರಿನೂ ತಿಂಡಿನೇ. ತರಕಾರಿನೂ ತಿಂಡಿನೇ. ತರಕಾರಿನೂ ತಿನ್ನಿ. ಬರೀ ಊಟದಲ್ಲಿ ಅಷ್ಟೇ ಅಲ್ಲ, ಹಸಿ ತರಕಾರಿ ತಿನ್ಬೇಕು, ಗೊತ್ತಾ? ಯು ಗಾಟ್ ಇಟ್? ಬೇಡ ಅಂದ್ರೆ ಈ ಸೊಪ್ಪಿದೆ, ಸೊಪ್ಪಿದೆ, ಸೊಪ್ಪು ಬೇಕಾದ್ರೆ ತಿನ್ಬೋದು ಹಸು ಥರ. ಯುವರ್ ಚಾಯ್ಸ್, ಯುವರ್ ಚಾಯ್ಸ್. ಏನು ಬೇಕು? ಕಲರ್ ಚೇಂಜ್ ಆಯ್ತದಮ್ಮ. ಕಲರು ಏನು ಕಲರು? ಇಲ್ಲಿ ಕ್ಯಾಮ್ರಾ ಇಲ್ಲಿ ನೋಡು, ಯಾವ್ದೆಲ್ಲ ಐತೆ ಈಗ? ಯಾವ್ದು? ವೈಟು, ಕ್ರೀಮು, ಯೆಲ್ಲೋ, ಈಗ ಫುಲ್ಲು ವೈಟ್. ಅಪ್ಪಲ್ಲ ಡಾರ್ಕ್ ಶೇಡ್. ಅಪ್ಪಲ್ಲ ಏನು ಬೇಕು ಕೇಳು. ತಿಂಡಿ ಬೇಕು, ಅಪ್ಪ ಮಾಡ್ತೀನಿ. ಸೂಪರ್ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ನಮ್ಮಮ್ಮ ಇದು ಉಪ್ಸಾರು ಖಾರ ಇದ್ರೆ ಊಟನೇ ಬೇಡ, ಸಾರೇ ಬೇಡ, ಅನ್ನ ಇದ್ರೆ ಸಾಕು, ಉಪ್ಸಾರು ಖಾರ ಹಾಕೋ ತಿಂದ್ಬಿಡ್ತದೆ. ಈ ಕಡೆ ಕ್ಯಾಮ್ರಾ ಇಟ್ಕೊಂಡು ಹೇಳು. ಬೇಡ ಕ್ಯಾಮ್ರಾ ಇಟ್ಕೊಂಡು ಬೇಡ, ಸಾರೇ ಬೇಡ, ಬರೀ ಉಪ್ಸಾರು ಖಾರ ಇದ್ರೆ ಸಾಕು, ತಿಂದ್ಬಿಡ್ತದೆ. 2 ಮೆಣಸಿನ್ಕಾಯಿ ಎತ್ಕೊಂಡು, ಮಜ್ಜಿಗೆ ಹಾಕ್ಕೊಂಡು, ಉಪ್ಪಿನಕಾಯಿ ಹಾಕ್ಕೊಂಡು, ಉಪ್ಪಿನಕಾಯಿ ತಿನ್ನು, ಉಪ್ಸಾರು ಖಾರ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು 2 ಮೆಣಸಿನ್ಕಾಯಿ ಎತ್ಕೊಂಡು ತಿಂತಾ ಇರ್ತದೆ. ಚೆನ್ನಾಗಿರುತ್ತೆ ಗೊತ್ತಾ ಅದು? ಹಾಪಲ್ಲ. ಹಾಗೆ ತರಕಾರಿ ಎಲ್ಲ ಎತ್ತಿಟ್ಟಾಯಿತು, ಮತ್ತು ಸಂಜೆನೂ ಕೂಡ ಆಯಿತು. ಶುಕ್ರವಾರ ಅಲ್ವಾ, ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಸಂಜೆ ಪೂಜೆನೂ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಯಜಮಾನ್ರು ಪೂಜೆ ಮಾಡಿರ್ತಾರೆ. ಬೆಳಿಗ್ಗೆ ಪೂಜೆ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಿಗ್ಗೆ ಅವರೇ ನನ್ನ ಮನೆ ಕೆಲಸ ಎಲ್ಲ ಮಾಡಿಕೊಂಡ್ರೆ ಅವರು ದೇವ್ರ ಮನೆ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನನಗಷ್ಟು ರಿಸ್ಕ್ ಅಂತ ಅನಿಸಲ್ಲ. ಬೆಳಗ್ಗೆನೇ ಅವರು ಪೂಜೆ ಎಲ್ಲ ಹೂವೆಲ್ಲ ಹಾಕಿ ಪೂಜೆ ಮಾಡಿದರು. ಸಂಜೆ ಪೂಜೆ ನಾನು ಮಾಡ್ಕೊಳ್ತೀನಿ. ಸೊ ಹಂಗಾಗಿ ಇವಾಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೂ ಮುಂಚೆ ಈ ರೀತಿ ವಿಭೂತಿ ಇಟ್ಕೊಂಡು ಕಪ್ಪಿಟ್ಕೊಳ್ಳೋದು ಒಂಥರ ಚೆಂದ. ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಆಗಿರೋದ್ರಿಂದ ಪ್ರತಿ ಸೋಮವಾರ ಶುಕ್ರವಾರ ಪೂಜೆ ಮಾಡುವಾಗ ಈ ರೀತಿ ನಾಮನ ಬಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಸೊ ಅದು ಒಂಥರ ಖುಷಿ. ನಮಗೂ ಕೂಡ ಒಂಥರ ಮುಖದ ಕಳೆನೇ ಒಂಥರ ಬದಲಾಗಿರುತ್ತೆ. ಈ ಥರ ನಾಮ ಎಲ್ಲ ಇಟ್ಕೊಂಡಾಗ ಮನೇಲಿ ನನ್ನನ್ನು ತುಂಬ ರೇಗಿಸ್ತಿರ್ತಾರೆ. ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ ಇರುತ್ತೆ. ಸೊ ಆ ದೊಡ್ಡಮ್ಮ ತಾಯಿನೇ ಬಂದಿದ್ದಾರೆ ಅಂಥೇಳಿ ಮನೇಲಿ ತುಂಬ ರೇಗಿಸ್ತಾ ಇರ್ತಾರೆ. ಈ ರೀತಿ ಎಲ್ಲ ಬೊಟ್ಟೆಲ್ಲ ಇಟ್ಕೊಂಡು ಹಾಗೆ ಫಸ್ಟಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಆನಂತರ ಪೂಜೆ ಮಾಡೋದು. ಈಗ ದೀಪಗಳಲ್ಲಿ ಎಣ್ಣೆನೂ ಕೂಡ ಸ್ವಲ್ಪ ಖಾಲಿಯಾಗಿತ್ತು. ಸ್ವಲ್ಪ ತುಪ್ಪನೂ ಇತ್ತು, ತುಪ್ಪನೂ ಹಾಕಿ ಮತ್ತು ಸ್ವಲ್ಪ ಎಣ್ಣೆನೂ ಹಾಕಿ ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ತುಂಬ ಸಿಂಪಲಾಗಿ ಮಾಡ್ಕೊತೀವಿ ವಾರ ವಾರ. ಏನಂತ ಗ್ರ್ಯಾಂಡ್ ಏನಿಲ್ಲ. ಹೂವೆಲ್ಲ ತಂದು ನಾರ್ಮಲ್ ಪೂಜೆ ಏನಿರುತ್ತೆ ವಾರದ ದಿನ ಅದನ್ನು ಮಾಡ್ಕೊಳ್ತೀವಿ. ಸೊ ಪ್ರತಿ ವಾರ ಈ ರೀತಿ ಸೋಮವಾರ ಶುಕ್ರವಾರ ಈ ರೀತಿ ವಾರ ಮಾಡಿ ಪೂಜೆ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಹೀಗೆ ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಏನೇನು ಅಪ್ಲಿಕೇಶನ್ ಹಾಕಬೇಕು ಎಲ್ಲನೂ ಅಪ್ಲಿಕೇಶನ್ ಹಾಕ್ಕೊಂಡು ದೇವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದಿದ್ದಾಯಿತು. ಈಗ ಹೊರಗಡೆ ಹೊರಟಿದ್ದೀವಿ. ಬೆಳಿಗ್ಗೆ
ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು, ಹೋಗಿರಲಿಲ್ಲ. ಹಂಗಾಗಿ ಇವಾಗ ಸಂಜೆ ಮೇಲೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಯಜಮಾನ್ರು ಬಂದು ಸ್ವಲ್ಪ ಗಡ್ಡ ಎಲ್ಲ ವೈಟ್ಗಾಗಿತ್ತು, ಅದಕ್ಕೆ ಡೈ ಕೂಡ ಹಾಕ್ಕೊಂಡಿದ್ರು. ಅದಕ್ಕೆ ಅದು ಬ್ಲ್ಯಾಕ್ ಆಗಿದೆಯಾ ಇಲ್ವಾ ಅಂಥೇಳಿ ತೋರಿಸ್ತಾ ಇದ್ರು. ನಾನು ಕೂಡ ಅವ್ರನ್ನ ಕಾಮಿಡಿ ಮಾಡಿಕೊಂಡು ಈಗ ಅಲ್ಲಿ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಹೋಗಬೇಕಿತ್ತು, ಬಟ್ ಬೆಳಗ್ಗೆ ಹೋಗಿರಲಿಲ್ಲ. ಇವಾಗ ಸಂಜೆ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಜಸ್ಟ್ ಊಟ ಮಾಡಿಕೊಂಡು ಬಂದುಬಿಟ್ವಿ. ಅಲ್ಲೇನು ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಮನೆ ವೀಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ದೇವ್ರದ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನೋಡಿದ್ವಿ, ಬಟ್ ಲಾಸ್ಟಲ್ಲಿ ಮರ್ತ್ಕೊಂಡೇ ಬಂದ್ವಿ, ಅದು ವೀಡಿಯೋನೇ ಮಾಡಲಿಲ್ಲ. ಈಗ ಚಪ್ಪಲ್ ಹಾಕ್ಕೊಂಡು ಮನೆಯಿಂದ ಹೊರಟಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ ಅವ್ರ ಮನೆಗೆ. ನಮ್ಮ ಗೊತ್ತಿರೋರೇ ಫ್ರೆಂಡು ಅವರು ಗೃಹ ಪ್ರವೇಶಕ್ಕೆ ಹೇಳಿದರು. ಇವಾಗ ಹೊರಟಿದ್ದೀವಿ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆನೇ ಗೃಹ ಪ್ರವೇಶ ಎಲ್ಲ ಆಗೋಗಿದೆ. ದೇವರು ಕೂಡ ನಮ್ಮ ಮನೆ ದೇವ್ರ ಕಂದಾಯ ಕೂಡ ಎಲ್ಲ ಬಂದಿದೆ. ಸೊ ನಾವು ಇವಾಗ ಸಂಜೆ ಹೋಗ್ತಾ ಇರೋದ್ರಿಂದ ನಮಗೆ ಏನಷ್ಟೊಂದು ರೆಡಿ ಆಗಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಅಷ್ಟೊಂದೇನು ರೆಡಿ ಆಗಲಿಲ್ಲ. ನಾವು ಹೇಗಿದ್ವಿ ಹಾಗೇ ಹೊರಟಿದ್ದೀವಿ. ಸೊ ಹೊರಟು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಮಹಾಮಂಗಳಾರತಿ ಎಲ್ಲ ಕೊಟ್ಟರು. ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲೇ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನಾರ್ಮಲ್ ಪೂರಿ, ಸಾಗು ಮತ್ತು ಗೀ ರೈಸು, ಅನ್ನ ಸಾಂಬಾರು ಮತ್ತು ಪಲ್ಯ, ಸೊ ಇದನ್ನೆಲ್ಲ ಮಾಡಿದ್ರು. ಅದನ್ನೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ನಾನು ಒಂದ್ಸಲ ಹೇಳ್ದೆ ಚಿನ್ನಿ ವಿಡಿಯೋ ಮಾಡ್ತಾವಳೆ. ನೀರು ಚಕ್ಕೆ ನನ್ಗೆ ಯಾಕೆ ಹೊಡಿತಾ ಇದ್ಯಾ? ಏ ಸುಮ್ಮನಿರು, ಬರೀ ನಾನು ಯಾವಾಗಲೂ ಎದ್ದೋಳು. ಕಟ್ಟಿಲ್ಲ ಆದ್ರೂ ಕಟ್ಟದೆ ಅಂದ್ರೆ ತಪ್ಪು. ಕಟ್ಟಿಲ್ಲ ಚಕ್ಕೆ ಕಟ್ಟಿಲ್ಲ. ಬರೀ ನಾನು ನಡ್ಕೊಳ್ಳೋದೆ ಕರಿಭೂತ ಅಂದ.